ಏಯ್ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಟಿವಿ ನೋಡ್ತಾ ಕೂತಿದ್ದೆ. ನಡಿ ನೀವು ಹೊರಗಡೆ. ಏಯ್ ಎದ್ದೋಳ ಮೇಲೆ ಎದ್ದೋಳ, ಆಮೇಲೆ ಹೋಗು ಅಂತೆ. ಚಂದ್ರಪ್ಪ, ನಾಗಪ್ಪ, ನೀಲ್ಕಂಠ ಎಲ್ಲ ಬನ್ರಿ. ಬೆಂಕಿ ಬೆಂಕಿ ಮನೆ ಒಳಗೆ. ಪೊಲೀಸ್ ಪೊಲೀಸ್ ಫೋನ್ ಮಾಡ್ರಿ. ಪೊಲೀಸ್ ಪೊಲೀಸ್ ಎಲ್ಲ ರೆಡಿ. ಫೈರ್ ಇಂಜಿನ್ ಫೋನ್ ಮಾಡಕ್ ಹೇಳಿ. ಹಾ, ಫೈರ್ ಇಂಜಿನ್ ಫೋನ್ ಮಾಡಿ. ಬೇಗ ಬರಕ್ಕೆ, ಬೇಗ ಬರಕ್ಕೆ. ಡ್ಯಾಡಿ, ಮಮ್ಮಿ ಒಳಗೆ ಹೋದ್ರು. ಎಲ್ಲಿ? ಚಲು. ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಯಾರಾದ್ರೂ ಹೋಗಪ್ಪ, ಫೈರ್ ಬ್ರಿಗೇಡ್ ಫೋನ್ ಮಾಡ್ರಿ. ಅಯ್ಯೋ, ಬೆಂಕಿ ಎಲ್ಲಿಂದ ಬಿತ್ತು ಸರ್? ಮೇಲಿಂದ ಬಿತ್ತು. ಎಲ್ಲಿ ಬಿತ್ತಂತೆ? ಇಬ್ರು ಊಟಕ್ಕೆ ಬನ್ನಿ. ಏನ್ರಿ, ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಂಕಿ ಹತ್ಕೊಳ್ತು. ಎಲ್ಲ ಸರಿ ಮಾಡ್ಸಾಯ್ತಲ್ಲ, ಇನ್ನು ಯಾಕಿಬ್ರು ಮುಖ ಉದಿಸ್ಕೊಂಡು ಕೂತಿದ್ದೀರಾ? ಪಂಕಜ್, ಊಟಕ್ಕೆ ಬಾ. ನನ್ ಜೊತೆ ಮಾತಾಡ್ಬೇಡ ಮಮ್ಮಿ. ಸಾಯಂಕಾಲ ನಮ್ ಮನೆಗ್ ಬೆಂಕಿ ಹತ್ಕೊಂಡಾಗ ಡ್ಯಾಡಿ ನಮ್ಗೆಲ್ಲ ಏನೋ ಆಗ್ಬಾರ್ದು ಅಂತ ಹೊರಗಡೆ ಕರ್ಕೊಂಡೋದ್ರಲ್ವಾ, ಆದ್ರೆ ನೀನ್ ಮಾತ್ರ ಆ ಹೃತಿಕ್ ರೋಷನ್ ಕ್ಯಾಸೆಟ್ಗೋಸ್ಕರ ಒಳಗ್ ಬಂದೆ. ಅದ್ ನಂಗೊಂದ್ ಚೂರು ಇಷ್ಟ ಆಗ್ಲಿಲ್ಲ ಮಮ್ಮಿ. ಬರ್ತಾ ಬರ್ತಾ ನಿಂಗ್ ಡ್ಯಾಡಿಗಿಂತ ಆ ಹೃತಿಕ್ ರೋಷನ್ ಹೆಚ್ಚಾಗೋದ ಅಲ್ಲ? ವಿಶಾಲು, ಅವ್ನ ಯಾಕೆ ಹೊಡಿತಾ ಇದೀಯಾ? ಅವ್ನು ಹೇಳಿದ್ರೆ ತಪ್ಪೇನಿದೆ? ಸಾಯಂಕಾಲ ಬೆಂಕಿ ಬಿದ್ದಾಗ ನಾನ್ ತಗೊಂಡಿದ್ ಹೃತಿಕ್ ರೋಷನ್ ಕ್ಯಾಸೆಟ್ ಅನ್ಕೊಂಡಿದ್ದೀರಾ? ಹಾಕ್ತೀನಿ ನೋಡಿ. ದಿಢೀರಂತ ಬೆಂಕಿ ಬಿದ್ದಾಗ ಮನೇಲಿರೋ ಬೇರೆ ಯಾವ ವಸ್ತುನು ನನ್ನ ನೆನಪಿಗೆ ಬರ್ಲಿಲ್ಲ. ಆದ್ರೆ ಹೇಗಾರು ಮಾಡಿ ನಮ್ಮಿಬ್ರಿ ಕ್ಯಾಸೆಟ್ ಕಾಪಾಡ್ಬೇಕು ಅಂತ ಅದನ್ನ ತಗೊಳಕ್ ಒಳಗ್ ಬಂದೆ. ನಾ ಸಿನಿಮಾ ಹುಚ್ಚಿನೇ ನಿಜ. ಅದು ಹೃತಿಕ್ ರೋಷನ್ ಪಿಕ್ಚರ್ ಅಂದ್ರೆ ಊಟ ಕೂಡ ಮರ್ತು ಬಿಡ್ತೀನಿ. ಹಾಗಂತೇಳಿ ನಿಮ್ ಡ್ಯಾಡಿನ ಹೇಗೋ ಹೃತಿಕ್ ರೋಷನ್ ಜೊತೆ ಕಂಪೇರ್ ಮಾಡ್ತೀಯ? ಸಿನಿಮಾ ಹೀರೋಸ್ ಎಲ್ಲ ರಿಯಲ್ ಲೈಫ್ ಹೀರೋಸ್, ಆದ್ರೆ ನಿಮ್ ಡ್ಯಾಡಿ ರಿಯಲ್ ಲೈಫ್ ಹೀರೋ ಕಣ. ಈ ನನ್ನ ಮನೆ ದೇವರು ನನ್ ಜೊತೆ ಇದ್ರೆ ನನಗಷ್ಟೇ ಸಾಕು. ಈ ಪ್ರಪಂಚದಲ್ಲಿ ಬೇರೆ ಏನು ಬೇಕಿಲ್ಲ. ಐಮ್ ಸಾರಿ ಮಮ್ಮಿ, ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಬೇಕಾದ್ರೆ ಇನ್ನೊಂದೇಟ್ ಹೊಡೆದು ಬಿಡು ಮಮ್ಮಿ. ಇಲ್ಲ ಪಂಕಜ್, ಇದು ನಿನ್ ತಪ್ಪಲ್ಲ, ನನ್ ಸಿನಿಮಾ ಹುಚ್ಚು ಕಣೋ. ವಿಜಯ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಬೆಳಿದ್ದ ನನ್ ಕನಸಿನಲ್ಲೂ ಸಿನಿಮಾ ನೋಡಲ್ಲ ರೀ, ನೋಡಲ್ಲ ರೀ. ಏಯ್ ದನ, ಕಣ್ ಕಾಣಿಸಲ್ಲ ನಿಂಗೆ? ಸಾರಿ. ಹೌದಾ? ಹೇಯ್, ಇಟ್ಕೊಡ್ರ. ಹೇಯ್, ಯಾಕೆ ಹೊಡೆದ ಹಂಗೆ? ತಾವಿನ್ ದೊಡ್ಡ ಬಂಡ. ಇವತ್ತಲ್ಲ ನಾಳೆ ಆಗ್ತೀನಿ ಕಣೋ. ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳೋ. ಯಾಕೋ ಹೊಡೆದೆ ಅವನ್ನ? ಯಾಕೋ ದಡಿಯ ಮಾತ್ ಬರಲ್ವೇನೋ? ಬಗಳ. ಏ ಬೇಡ ಬಾರು ಪಂಕಜ್, ಅವ್ರ ದೊಡ್ಡ ರೋಡಿಗಳ ತರ ಕಾಣ್ತಾರೆ. ನೋಡೋ ಚಂದನ್, ಕೆಲವ್ರಿಗೆ ಬಾಯಲ್ಲಿ ಹೇಳ್ಬೇಕು, ಇನ್ ಕೆಲವ್ರಿಗೆ ಕೈಯಲ್ಲಿ ಹೇಳ್ಬೇಕು. ಕುಂತ್ರು ನಿಂತ್ರು ಅವಳದೆ ಜ್ಞಾನ, ದೇಹಕ್ಕಿಲ್ರಿ ಸಮಾಧಾನ ಅವಳಿಗೆ ಇಂತ. ಏನೇ ನಿಂತು ಬಿಟ್ಟಿದೆಯಲ್ಲಿ?
ಮಗನಿಗೆ ಧೈರ್ಯ ಬರ್ಲಿ ಅಂತ ಫೈಟಿಂಗ್ ಕಥೆಗಳೆಲ್ಲ ಹೇಳ್ತಿದ್ರಲ್ಲ, ಇವತ್ತು ಅವ್ನ್ ಏನ್ ಮಾಡಿದಾನೆ ಗೊತ್ತಾ? ಏನ್ ಮಾಡ್ದ? ಅವನ್ಕಿಂತ 4 ವರ್ಷ ಸೀನಿಯರ್ ಜೊತೆ ಜಗಳ ಆಡಿ ಕೈ ಕಾಲು ಮುರ್ಕೊಂಡ್ ಬಂದೇನೆ. ಇಲ್ಲ, ರಕ್ತ ಬರತ್ರ ಅವನ್ ಮುಖ ಮೂತಿ ಎಲ್ಲ ಪಂಕ್ಚರ್ ಮಾಡಿದಾನೆ. ಏನು, ನನ್ನ ಮಗ ಅವನಿಗಿಂತ 4 ವರ್ಷ ದೊಡ್ಡವನ್ನ ಚೆನ್ನಾಗಿ ಇಕ್ಬಿಟ್ಟಿದಾನ. ಮೈ ಸನ್ ಈಸ್ ಗ್ರೇಟ್, ರಿಯಲಿ ಗ್ರೇಟ್. ಸಾಕ್, ಸುಮ್ನೆ ಇರ್ರಿ. ನೋಡೇ ವಿಶ್ವ, ನನ್ನ ಮಗ ನನ್ನಾಗಿ ಸಭ್ಯಸ್ತ ಕಣೆ. ಅವ್ನ್ ಸುಮ್ನೆ ಕಾಲ್ ಕೇರ್ಕೊಂಡು ಯಾರ ಹತ್ರ ಜಗಳಕ್ಕೆ ಹೋಗೋದಿಲ್ಲ. ಇವನೇನೋ ಕಿತಾಪತಿ ಮಾಡಿರ್ತಾನೆ, ಅದಕ್ಕೆ ಅವ್ನ್ 4 ಇಕ್ಕಿರ್ತಾನೆ. ಹೌದೌದು, ಒದೆ ತಿಂದ ಹುಡ್ಗನ್ ತಂದೆ ಯಾರು ಗೊತ್ತಾ? ಯಾರು? ಗೊರ್ಗೊಂಟೆ ಪಾಳ್ಯದ ದೊಡ್ಡ ಪೈಲ್ವಾನು. ಅವನ್ ಯಾವನ? ಅದು ನಮ್ಗೆ ಯಾವ ಕ್ಷಣದಲ್ಲಿ ಆ ಪೈಲ್ವಾನ್ ನಮ್ಮನೆ ಹುಡ್ಕೊಂಡ್ ಬರ್ತಾನೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಎಲ್ಲಕ್ಕೆ ಹೋಗ್ತಾ ಇದ್ದೀರಾ? 1 ನಿಮಿಷ ಇರಲ್ಲೇ. ನೇತ್ಕೊಂಡು ಯಾಕೆ ತೆಗಿತಾ ಇದ್ದೀರಾ? ಇದನ್ನ ತೆಗೆದ್ಬಿಟ್ಟು ವಿಶಾಲಾಕ್ಷಮ್ಮನ್ ಗಂಡ ಅಂತ ಹಾಕ್ಸ್ಬಿಡ್ತೀನಿ. ಯಾಕೆಂದ್ರೆ ಆ ಪೈಲ್ವಾನ್ ಏನಾದ್ರು ನಾನು ಹುಡ್ಕೊಂಡು ಈ ಬೀದಿಗೆ ಬಂದ ಅಂದ್ರೆ ಈ ಬೋರ್ಡ್ ನೋಡ್ಬಿಟ್ಟು ಇದೇ ನಮ್ಮ ಮನೆ ಅಂತ ನೆಟ್ಟು ಒಳಗ್ ಬಂದ್ಬಿಡ್ತಾನೆ. ಬನ್ನಿ ಇಲ್ಲಿ. ಚೆನ್ನಿಗೆ ರಾಯ, ನಿಮ್ಗೆ ಏನ್ ತಲೆರಿ ನಿಮ್ದು? ಈ ಬೀದಿಗೆ ಬಂದು ಒಂದ್ ಎಳೆ ಮಗುನು ನಮ್ಮನೆ ಎಲ್ಲಿ ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ತೋರ್ಸಲ್ವಾ? ಕರೆಕ್ಟ್. ಏನ್ ಕರೆಕ್ಟ್? ನಾನು ಆಲ್ರೆಡಿ ಹೆದರ್ಕೊಂಡಿದ್ದೀನಿ, ನೀನ್ ಬೇರೆ ಹೆದರ್ಸ್ತೇಲೆ. ನೋಡಿ, ಮೊದ್ಲು ಒಳಗ್ ಹೋಗಿ ಪಂಕಜ್ ಹತ್ರ ಹುಡ್ಗ ನಂಬರ್ ಇದೆಯಾ ಕೇಳೋಣ. ನಂಬರ್ ಇದ್ರೆ ನೀವು ಫೋನ್ ಮಾಡಿ ಅವ್ನ ತಂದೆ ಹತ್ರ ಸಾರಿ ಕೇಳಿ ಸಮಾಧಾನ ಮಾಡ್ರಿ. ಅಯ್ಯೋ, ಇದು ಫೋನ್ ನಲ್ಲಿ ಮಾತಾಡೋ ವಿಷಯ ಅಲ್ಲ ಕಣೆ. ಬಾರೆ ನೀನು ಸಾಧಾರಣವಾದ ವಿಷಯ ಆಗಿದ್ರೆ ಫೋನ್ ಅಲ್ಲಿ ಮಾತಾಡ್ಬಿಡೋದಾಗಿತ್ತು. ಇದು ಏನ್ ಮಾಡೋದೀಗ? ಇದು ನಿನ್ ಕುತ್ಕೆಲಿರೋ ಮಾಂಗಲ್ಯದ ಪ್ರಶ್ನೆ ಕಣೆ. ಒಂದ್ ಕೆಲಸ ಮಾಡೋಣ, ನಾನು ನೀನು ಪಂಕಜ್ ಹತ್ರ ಅವನ ಅಡ್ರೆಸ್ ತಗೊಂಡು ಸೀದಾ ಅವ್ರ ಮನೆಗೆ ಹೋಗಿ ನೀನ್ ನಿಂತ್ಕೊಂಡೇ ಇರೋ, ನಾನು ಅವನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ. ಯೋ ಸಾಕ್ ಸುಮ್ನೆರಯ್ಯ. ಗುರುಗೊಂಟೆ ಪಾಳ್ಯಕ್ ಮಾತ್ರ ಪೈಲ್ವಾನ್ ಆಗಿದ್ಯಾ ನೀನು, ಆದ್ರೆ ನಮ್ ಡ್ಯಾಡಿ ಪೈಲ್ವಾನ್ಗೆ ಪೈಲ್ವಾನ್. ಒಂದ್ ನಿಮಿಷ ಇರು ಡ್ಯಾಡಿ. ಯೋ ವೀರನ್ಗೆ ಒಂದೇ ಸತಿ ಸಾವು, ಆದ್ರೆ ಪುಕ್ಲಾದವನು ದಿನಾ ಸಾಯ್ತಾ ಇರ್ತಾನೆ. ನೋಡಿ ಯೋ ನನ್ ಲೈಫ್ ಅಲ್ಲಿ ಭಯ ಅನ್ನೋದೇ ಇಲ್ಲ. ಲೋ ಪಂಕಜ್, ಯೋ ಪ್ಲೀಸ್ ಮಮ್ಮಿ, ನಂಗ್ ಮಾತಾಡೋಕಾದ್ರೂ ಬಿಡ್ತೀರಾ? ಯೋ ಪೈಲ್ವಾನ್, ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ನಾನು ನಮ್ ಡ್ಯಾಡಿ ನಿಮ್ಮನೆ ಎದುರುಗಡೆ ಇರೋ ಪಾರ್ಕ್ ಬರ್ತೀವಿ. ನಿಂಗೇನಾರು ತಾಕತ್ತಿದ್ರೆ ನಮ್ ಡ್ಯಾಡಿ ಜೊತೆ ಫೈಟ್ ಮಾಡೋ, ನೋಡೋಣ. ಇಟ್ಸ್ ಮೈ ಚಾಲೆಂಜ್. ಓಯ್ ಬಚ್ಚಾ, ಜೋಕ್ ಮಾಡ್ತಿದ್ಯೋ ಇಲ್ಲ ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತಿದ್ಯೋ? ಇಟ್ಸ್ ಮೈ ಓಪನ್ ಚಾಲೆಂಜ್. ಯಾ, ಟುಮಾರೋ ಇಸ್ ಮೈ ಹ್ಯಾಪಿಯೆಸ್ಟ್ ಡೇ ಇನ್ ದ ವರ್ಲ್ಡ್. ಏಯ್ ಸತೀಶ, ಬರಲಿ, ಹ್ಯಾಪಿ ನ್ಯೂಸ್. ಹ್ಯಾಪಿಯೆಸ್ಟ್ ಡೇನಾ? ಅಯ್ಯೋ, ನನಗೆ 95 ವರ್ಷ ಆಯಸ್ಸು ಅಂತ ಜ್ಯೋತಿಷ್ ಹೇಳಿದ್ರು. ನಾಳೆಗೆ ಲಾಸ್ಟ್ ಆಗ್ತಾ ಇದೆಯಾ? ವಿಜಯ್ ಪ್ರಕಾಶ್ ಬಿ ಸಿವಿಲ್ ಇಂಜಿನಿಯರ್. ಲೋ ಅಮೂಲ್, ಏನ್ ಫೆರೆಕ್ಸು? ತಿಂಗಳಿಗೆ ವಾಸನೆ ಏನು ಪಕ್ಕಾ ಕಾರ್ಪೊರೇಷನ್ ಡಿಡಿಡಿ ಸ್ಪ್ರೇಯರ್ ತರ ಇದೀವಲ್ಲ? ಹೋಗಲ್ಲ, ಅವ್ರು ನಮಗಿಂತ ಸೂಪರ್ ಆಗಿರ್ತಾರ ಕಣ. ಈ ಡಬ್ಬ, ಈ ವಾಸನೆ, ನಾವ್ ಅವ್ರಿಗಿಂತ ಮೋಸವಾಗಿದೀವಿ ಕಣ. ಹಂಗಂತೀಯ? ಬಾ ಹೋಗೋಣ. ಸರ್ 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 ಏನು ಕರಾಟೆ ಚಾಂಪಿಯನ್? ಇಂಡಿಯಾಗೆ ನಂಬರ್ 1 ಬ್ಲಾಕ್ ಬೆಲ್ಟ್ ಬಾಸ್ ಅವನು. ಗೋಡೆ ತುಂಬಾ ಕರಾಟೆ ಫೋಟೋಗಳಿವೆ ಬಾಸ್. ಮನೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರು 10 kg ಗೋಲ್ಡ್ ಮೆಡ್ಲೇ ಇದಾವೆ ಬಾಸ್. ಬ್ರೂಸ್ಲಿನ್ ಅವನು ಒಂದೇ ಬ್ಯಾಚು. ಸಾಕ್ ಸುಮ್ನೆ ಇರು. ಒಬ್ಬ ಬಚ್ಚ ನನ್ನ ಹತ್ರ ಚಾಲೆಂಜ್ ಮಾಡ್ಬಿಟ್ಟ. ನಾಳೆ 10 ಗಂಟೆಗೆ ನಾನು ಇಲ್ಲ ಅವ್ರ ಅಪ್ಪನು ಒಂದ್ ಕೈ ನೋಡ್ಕೋತೀನಿ. ಮೂಷಿಕ ವಾಹನ ಮೋದಕ ಹಸ್ತ. ನಾನು ನಿನ್ನೆ ನಂಬ್ಕೊಂಡಿದ್ದೀನಿ. ನಾನು ಮಾಡಕ್ ಹೊರಟಿರೋ ಸಾಹಸದಲ್ಲಿ ನನಗೆ ಪ್ರಚಂಡ ಯಶಸ್ಸು ಸಿಗ್ಬೇಕು. ಇಷ್ಟೊತ್ತು ಎಲ್ಲಿ ಹೋಗಿದೆ ಡ್ಯಾಡಿ? ಹೇಳ್ಬಿಡ್ತಾನೆ ಹೋದೆ. ಮತ್ತೆ ಯಾಕೆ ಅದನ್ನೇ ಕೇಳ್ತಿ? ಸುಮ್ ಕೂತ್ಕೊಳ್ಳ. ಸರಿ, ಬೇಗ ಹೋಗು. ಡ್ಯಾಡಿ, ನಾನು ಬೆಳಿಗ್ಗೆ ನೋಡ್ತಾ ಇದ್ದೀನಿ, ನಿಮ್ ಮುಖ ತುಂಬಾ ಡಲ್ ಆಗಿದೆಯಲ್ಲ. ಏನಿಲ್ಲ, ನಾನೀಗ ಫೈಟ್ ಮಾಡಕ್ ಹೋಗ್ತಾ ಇದೀನಲ್ವಾ, ನಾನ್ ಕೊಡೋ ಏಟ್ಗೆ ಆ ಪಾರ್ಟಿ ಕಯ್ಯ ಪಿಯ್ಯ ಅಂದೆ ಸ್ಟ್ರೈಟ್ ಆಗಿ ರೈಟ್ ಹೇಳ್ಬಿಟ್ರೆ. ಅಯ್ಯೋ ಡ್ಯಾಡಿ, ಅವ್ನ್ ಸಾಯೋ ತರ ಹೊಡಿಬೇಡ, ಆಮೇಲೆ ಪೊಲೀಸ್ ಕೇಸ ಹೋಗುತ್ತೆ. ಸುಮ್ನೆ ಒಂದ್ 4 ಏಟ್ ಹೊಡಿ ಸಾಕು. ಸ್ಕೂಟರ್ ನೋಡಿ, ಸೂಪರ್ ಜೆಟ್ ತರ ಲ್ಯಾಂಡ್ ಆಗ್ತಿದೆ ಬಾಸ್. ನೋಡ ಇಲ್ಲಿ ನಮ್ ಡ್ಯಾಡಿ ಸ್ಟೈಲ್ ಹೇಗಿದೆ. ಪಂಕಜ್,
ನೀನ್ ಇಲ್ಲೇ ಇದ್ದು ನೋಡ್ತಾ ಇರು ಡ್ಯಾಡಿ ಹೇಗ್ ಫೈಟ್ ಮಾಡುತ್ತೆ ಅಂತ. ಡ್ಯಾಡಿ ಇದ್ಯಾಕೋ ಇದು? ಸುಮ್ನೆ ಸೇಫ್ಟಿಗೆ, ಯಾಕಂದ್ರೆ ಅವರು 3 ಜನ ಇದ್ದಾರೆ. ದೊಣ್ಣೆನೆ ಬೇಡ ಅಂತ ಬಿಸಾಕ್ತವನೆ. ಅದ್ ಯಾಕೆ ಅಂತ ಗೊತ್ತಾಯ್ತಾ ಬಾಸ್ ನಿಮ್ಗೆ? ಗೊತ್ತಾಯ್ತು ಅವನು ಕರಾಟೆ ಕಲಿ, ಅವನ್ ಕೈಯ ದೊಡ್ಡ ಮಚ್ಚು. ಪೈಲ್ವಾನ್ ಸರ್, ತಡೀರಿ ಪೈಲ್ವಾನ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಆವೇಶ ನನಗೆ ಅರ್ಥ ಆಗುತ್ತೆ. ಏನೋ ಚಿಕ್ಕ ಮಕ್ಕಳು ಹೊಡೆದಾಡ್ಕೊಂಡ್ರು ಹಾಗಂತ ಬೆಟ್ಟ ಡಿಕ್ಕಿ ಹೊಡ್ಕೊಡೋ ಚೆನ್ನಾಗಿರುತ್ತ? ಅಯ್ಯೋ, ನಮ್ ಹುಡುಗರು ನಿಮ್ ಮನೆಗ್ ಬಂದು ನಿಮ್ ಫೋಟೋ ಎಲ್ಲ ನೋಡಿದ್ದಾರೆ, ಜೊತೆಗೆ ಇಲ್ಲಿ ನಿಮ್ ಜಂಪಿಂಗ್ ಎಲ್ಲ ನೋಡ್ದೆ. ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ರ? ನನ್ ಬಗ್ಗೆ ಎಲ್ಲ ಗೊತ್ತಾಗೋಯ್ತಾ ನಿಮ್ಗೆ? ನಮ್ಮ ಮಗಂದೇ ತಪ್ಪು ಅಂತ ತಿಳ್ಕೊಂಡು ನೀವ್ ಹೇಳಿದ್ದೆ correct. ಶಿವ ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ನನ್ನ ಮಗನ ಹತ್ರ ಈ ಬಾಡಿನ ಚೆನ್ನಾಗಿ ಚೆಚ್ಚಿ ಹಣ್ಣಗಾಯಿ ನೀರ್ಗಾಯಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದೀನಿ. ಅವನು ಅವ್ರ ಅಪ್ಪನ ಮೇಲೆ ಓವರ್ ಕಾನ್ಫಿಡೆನ್ಸು, ನಮ್ಮ ಅಪ್ಪ ಹೇಳಿದ ಕೆಲಸ ಮಾಡೇ ಮಾಡ್ತಾನೆ ಅಂತ. ಈ ಸೂಪರ್ ಶೋ ನೋಡೋಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಅವನಿಗೆ ಡಿಸಪಾಯಿಂಟ್ ಆಗುತ್ತಲ್ಲ, ಅವನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ನಾನ್ ಬೇಕಾದ್ರೆ ಕ್ಷಮೆ ಕೇಳ್ತೀನಿ ಅಂಕಲ್. ನೀನೇನೋ ಕ್ಷಮೆ ಕೇಳೋದು? ನಾನು ಕ್ಷಮೆ ಕೇಳೋದಿಲ್ವಾ? ಎಲ್ಲ ನಿನ್ನಿಂದನೇ ಆಗಿದ್ದು. ಸರ್, ನಿಮ್ ಮಗನ ಹತ್ರ ನಾನು ಕ್ಷಮೆ ಕೇಳ್ತೀನಿ ಸರ್. ಜೂನಿಯರ್ ಚಾಂಪಿಯನ್ ಸರ್, ನನ್ನ ಮಗ ಏನೇ ತಪ್ಪು ಮಾಡಿರ್ಬೋದು, ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸರ್. ನೋ, ಇವತ್ತಿನವರೆಗೂ ನಮ್ ಡ್ಯಾಡಿ ಫೈಟ್ ಮಾಡೋದು ನಾನ್ ನೋಡೇ ಇಲ್ಲ. ಇವತ್ ನೀವಿಬ್ರು ಫೈಟ್ ಮಾಡ್ಲೇಬೇಕು, ನಾನ್ ನೋಡ್ಲೇಬೇಕು. ಏನ್ ಸರ್, ಇಲ್ಲಿ ತನಕ ನೀವು ಫೈಟ್ ಮಾಡಿರೋದು ನಿಮ್ಮ ಮಗ ನೋಡೇ ಇಲ್ವಂತೆ? ಏನಿಲ್ಲ, ನಾನ್ ಫೈಟ್ ಮಾಡೋದು ನನ್ನ ಮಗ ನೋಡ್ದ ಅಂತ ಇಟ್ಕೊಳ್ಳಿ, ಅವನಿಗೆ ನನ್ನ ಸ್ಟೈಲೇ ಬಂದ್ಬಿಡುತ್ತೆ. ಅವನದೊಂದು ಸ್ಟೈಲ್ ಬರಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಇಂಡಿವಿಜುವಲ್ ಸ್ಟೈಲ್ ಇರಬೇಕು, ಅದು ನನ್ನ ಆಸೆ. ಕರೆಕ್ಟ್. ಇನ್ಮೇಲೆ ನಾನು ಸಹ ಯಾವ ಕುಸ್ತಿಗೂ ನನ್ನ ಮಗನ್ ಕರ್ಕೊಂಡು ಹೋಗೋದಿಲ್ಲ. ವಾ 100ಕ್ಕೆ 1 ಮಾತು ಹೇಳಿದ್ರಿ ಮಗನೇ. ನಾನಿನ್ ಏನ್ ಹೇಳ್ಕೊಟ್ಟಿದ್ದೀನಿ, ಒಬ್ಬ ಮನುಷ್ಯನ ಶಿಕ್ಷಿಸೋದೇ ಮಹಾಪೌರುಷ ಅಲ್ಲ, ಅವನ್ನ ಕ್ಷಮಿಸೋದು ಮಹಾವೀರನ ಪೌರುಷ ಅಲ್ವಾ? ಅಯ್ಯೋ, ಇಟ್ಸ್ ಓಕೆ ಡ್ಯಾಡಿ, ನೀವ್ ಫೈಟ್ ಮಾಡೋದನ್ನ ನಾನ್ ಯಾವ ಜನ್ಮದಲ್ಲಿ ನೋಡೋದು? ಅದಕ್ಕೂ ಒಂದ್ ಟೈಮ್ ಬರುತ್ತೆ. ಇವತ್ತು ಆ ಟೈಮ್ ಬಂದಿಲ್ಲ. ಚಾಂಪಿಯನ್ ಸರ್, ನನ್ ಕ್ಷಮಿಸ್ಬಿಡಿ. ಬರ್ಲಾ? ಅಯ್ಯಯ್ಯೋ, ನೀವ್ಯಾಕೆ ಕೈ ಮುಗಿತೀರಿ? ನೀವ್ ಹೋಗ್ಬಿಟ್ಟು ಬನ್ನಿ.